ದಾಂಪತ್ಯ ಅಂತಂದರೆ ಶಾಸ್ತ್ರದ ಜ್ಞಾನ ಅದು ಬರಬೇಕು. ಹಾಗಾಗಿ ಉಮಾಂ ಭಜೇತ್, ಭಗವಂತನ ದಾಂಪತ್ಯದ ಚಿಂತನೆ ನಾವು ಅನುಸಂಧಾನ ಮಾಡಬೇಕು. ಅದಕ್ಕೆ ಉಮಾಂ ಭಜೇತ್, ಉಮಾದೇವಿಯನ್ನು ಪ್ರಾರ್ಥನೆ. ಇವತ್ತು ಗೌರಿ ಹಬ್ಬ, ತೃತೀಯ, ಇವತ್ತು ಭಾದ್ರಪದ, ಇವತ್ತು ವಿಶೇಷವಾಗಿ ಪಾರ್ವತಿಯ ಪೂಜೆ. ನಮ್ಮದೆಲ್ಲ ಹಾಗೇನೆ, ವರ್ಷಕ್ಕೆ ಒಂದು ದಿನ ಮಾತ್ರ ದೇವರ ಆರಾಧನೆ. ನಾಳೆ ಚತುರ್ಥಿ, ಗಣಪತಿದ್ದೇ ಆರಾಧನೆ, ಮತ್ತು ಯಾವ ದೇವತೆಗಳಿಗೂ ನೋ ಎಂಟ್ರಿ. ಇವತ್ತು ಉಮಾದೇವಿ, ಎಲ್ಲ ಪಾರ್ವತಿಗೆ ಇವತ್ತು. ಮೊನ್ನೆ ರಾಯರ ಆರಾಧನೆ ಬಂತು ಅಂತಂದರೆ ಮತ್ತೆ ಎಲ್ಲ ದೇವರು ಬದಿಯಲ್ಲಿ ದೂರ ನಿಂತಿರ್ತಾರೆ. ನಮ್ಮದು ಹಾಗಲ್ಲ. ನಮ್ಮ ಆಚಾರ್ಯರು ಹೇಳಿಕೊಟ್ಟದ್ದು ಸತೀದೇವಿಯ ಪೂಜೆ ಅಂತಂದರೆ ಅದರಲ್ಲಿ ಎಲ್ಲ ಪರಿವಾರ ಸಹಿತವಾಗಿ ನಾವು ಪೂಜೆ ಮಾಡಬೇಕಾದ್ದು. ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ತಿಂಡಿ ಕೊಟ್ಟರೆ ಹೇಗಿರ್ತದೆ ಅದು? ಉಳಿದವರು ಬಿಕ ನೋಡ್ಲಿಕ್ಕೆ ಸಾಧ್ಯನ? ಹಾಗಾಗಿ ಇಡೀ ಒಬ್ಬರದ್ದು ಬರ್ತ್ಡೇ ಅಂತಾದರೂ ಇಡೀ ಮನೆಗೆ ನಾವು ಹೇಗೆ ತಿಂಡಿ ಹಂಚ್ತೇವೆ. ಇದು ಗೌರಿಯಮ್ಮನ ಹಬ್ಬ ಆಗಿದ್ದರೂ ಕೂಡ ಗೌರಿಯಮ್ಮನಿಗೆ ಮಾತ್ರ ಪೂಜೆ ಅಲ್ಲ, ಗೌರಿಯಮ್ಮನ ಇಡೀ ಪರಿವಾರಕ್ಕೆ. ರಾಜರಾಜೇಶ್ವರ ತೀರ್ಥರು ಹೇಳಿದ ಹಾಗೆಯೇ ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರ ಚಂದ್ರವಿಭೂಷಣ, ಎಲ್ಲ ಅವರ ಇಡೀ ಕುಟುಂಬ, ತ್ರೈಲೋಕ್ಯ ಕುಟುಂಬ ಪಾಲನ ಪರ. ಆ ಕುಟುಂಬ ವಿಶ್ವ ಕುಟುಂಬಿ ಆ ಭಗವಂತ. ಆ ಕುಟುಂಬದಲ್ಲಿ ಸೇರಿದ ಪಾರ್ವತೀದೇವಿ, ಸತೀದೇವಿ ಅವರ ಆರಾಧನೆ ನಾವು ನಡೆಸಬೇಕು.